ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 73ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 73. ಅರ್ಜುನ ಉವಾಚ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹಃ ಕರಿಷ್ಯೇ ವಚನಂ ತವ. ಇದರ ಅನುವಾದ: ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣನೇ, ಅಚ್ಯುತನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಇದರ ಭಾವಾರ್ಥ: ಅರ್ಜುನನು ಜೀವಿಯ ಪ್ರತಿನಿಧಿ. ಜೀವಿಯ ಸಹಜ ಸ್ವರೂಪ ಇದು. ಅವನು ಪರಮ ಪ್ರಭುವಿನ ಅಪ್ಪಣೆಯಂತೆ ನಡೆಯಬೇಕು. ಅವನಿರುವುದೇ ಸ್ವಶಿಸ್ತಿಗಾಗಿ. ಜೀವಿಯ ವಾಸ್ತವ ಸ್ಥಾನ ಪರಮ ಪ್ರಭುವಿನ ನಿರಂತರ ಸೇವಕನದು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಈ ತತ್ವವನ್ನು ಮರೆತು ಜೀವಿಯು ಐಹಿಕ ಪ್ರಕೃತಿಯಿಂದ ಬದ್ಧನಾಗುತ್ತಾನೆ. ಆದರೆ ಪರಮ ಪ್ರಭುವಿನ ಸೇವೆ ಮಾಡಿದರೆ ಮತ್ತೆ ಅವನು ಭಗವಂತನ ಮುಕ್ತ ಸೇವಕನಾಗುತ್ತಾನೆ. ಜೀವಿಯ ಸಹಜ ಸ್ವರೂಪವೇ ನಿತ್ಯ ಸೇವಕನದು. ಅವನು ಭ್ರಾಮಕ ಮಾಯೆಯನ್ನಾಗಲಿ ಅಥವಾ ಪರಮ ಪ್ರಭುವನ್ನಾಗಲಿ ಸೇವಿಸಬೇಕು. ಅವನು ಪರಮ ಪ್ರಭುವಿನ ಸೇವೆ ಮಾಡಿದರೆ ತನ್ನ ಸಹಜ ಸ್ಥಿತಿಯಲ್ಲಿ ಇರುತ್ತಾನೆ. ಅದರ ಬದಲಾಗಿ ಭ್ರಾಂತಿಕಾರಕ ಬಹಿರಂಗ ಶಕ್ತಿಯನ್ನು ಸೇವಿಸಲು ಆಯ್ಕೆ ಮಾಡಿಕೊಂಡರೆ ಅವನು ಬದ್ಧ ಸ್ಥಿತಿಯಲ್ಲಿ ಉಳಿಯುತ್ತಾನೆ. ಮಾಯೆಯಲ್ಲಿರುವ ಜೀವಿಯು ಈ ಐಹಿಕ ಜಗತ್ತಿನಲ್ಲಿ ಸೇವೆ ಮಾಡುತ್ತಿದ್ದಾನೆ. ತನ್ನ ಕಾಮ ಮತ್ತು ಬೈಕೆಗಳಿಂದ ಅವನು ಬಂಧಿತನಾಗಿದ್ದಾನೆ. ಆದರೂ ತಾನು ಜಗತ್ತಿನ ಪ್ರಭು ಎಂದು ಯೋಚಿಸುತ್ತಿದ್ದಾನೆ. ಇದಕ್ಕೆ ಮಾಯೆ ಎಂದು ಹೆಸರು. ಮನುಷ್ಯನು ಮುಕ್ತನಾದಾಗ ಅವನ ಮಾಯೆಯು ನಿವಾರಣೆಯಾಗುತ್ತದೆ. ಅವನು ಪರಮ ಪ್ರಭುವಿನ ಇಚ್ಛೆಯಂತೆ ನಡೆಯಲು ತಾನಾಗಿಯೇ ಅವನಿಗೆ ಶರಣಾಗತನಾಗುತ್ತಾನೆ. ಜೀವಿಯನ್ನು ಹಿಡಿದಿಡಲು ಮಾಯೆಯು ಬಳಸುವ ಕಡೆಯ ಭ್ರಾಂತಿ, ಕಡೆಯ ಬಲೆ ಎಂದರೆ ತಾನೇ ದೇವರು ಎನ್ನುವ ಯೋಚನೆ. ಜೀವಿಯು ತಾನು ಇನ್ನೂ ಬದ್ಧ ಆತ್ಮನಲ್ಲ, ದೇವರು ಎಂದು ಯೋಚಿಸುತ್ತಾನೆ. ತಾನೇ ದೇವರಾಗಿದ್ದರೆ ತನಗೆ ಸಂದೇಹ ಬರುವುದು ಹೇಗೆ ಎನ್ನುವುದನ್ನು ಯೋಚಿಸದೇ ಇರುವಷ್ಟು ಅವನು ಮೂರ್ಖನಾಗಿರುತ್ತಾನೆ. ಅವನು ಅದನ್ನು ಯೋಚಿಸುವುದಿಲ್ಲ. ಆದ್ದರಿಂದ ಇದು ಮಾಯೆಯ ಕಡೆಯ ಬಲೆ. ವಾಸ್ತವವಾಗಿ ಮಾಯೆಯಿಂದ ಬಿಡುಗಡೆಯಾಗುವುದು ಎಂದರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವನ ಅಪ್ಪಣೆಯಂತೆ ನಡೆಯಲು ಒಪ್ಪುವುದು ಅಂತ ಅರ್ಥ. ಈ ಶ್ಲೋಕದಲ್ಲಿ ಮೋಹ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ಮೋಹ ಎಂದರೆ ಜ್ಞಾನಕ್ಕೆ ವಿರುದ್ಧವಾದದ್ದು. ವಾಸ್ತವವಾಗಿ ಜೀವಿಯು ತಾನು ಎಂದೆಂದೂ ಭಗವಂತನ ಸೇವಕ ಎಂದು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ. ಆದರೆ ಜೀವಿಯು ತನ್ನ ಈ ಸ್ಥಿತಿಯನ್ನು ಕುರಿತು ಯೋಚಿಸುವುದಿಲ್ಲ. ಅವನಿಗೆ ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅಪೇಕ್ಷೆ ಇರುತ್ತದೆ. ಆದ್ದರಿಂದ ಅವನು ತಾನು ಸೇವಕನಲ್ಲ, ಐಹಿಕ ಜಗತ್ತಿನ ಯಜಮಾನ ಎಂದು ಯೋಚಿಸುತ್ತಾನೆ. ಅದು ಅವನಿಗೆ ಕವಿದಂತಹ ಮಾಯೆ. ಪ್ರಭುವಿನ ದಯೆಯಿಂದಾಗಲಿ ಅಥವಾ ಒಬ್ಬ ಪರಿಶುದ್ಧವಾದ ಭಕ್ತನ ದಯೆಯಿಂದಾಗಲಿ ಈ ಮಾಯೆಯನ್ನು ನಿವಾರಿಸಬಹುದು. ಆ ಮಾಯೆಯು ನಿವಾರಣೆಯಾದ ಮೇಲೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಕೃಷ್ಣನ ಆಜ್ಞೆಯಂತೆ ನಡೆದುಕೊಳ್ಳುವುದೇ ಕೃಷ್ಣ ಪ್ರಜ್ಞೆ. ಜಡವಸ್ತುವಿನಿಂದ ಕೂಡಿರುವ ಬಹಿರಂಗ ಶಕ್ತಿಯಿಂದ ಮಾಯೆಗೆ ಒಳಗಾದ ಬದ್ಧಾತ್ಮನು ಪರಮ ಪ್ರಭುವೇ ಪೂರ್ಣ ಜ್ಞಾನವುಳ್ಳ ಸ್ವಾಮಿ ಮತ್ತು ಎಲ್ಲದರ ಒಡೆಯ ಎನ್ನುವುದನ್ನು ಅರಿಯನು. ಪ್ರಭುವಾದರೂ ಅಪೇಕ್ಷಿಸುವುದನ್ನು ತನ್ನ ಭಕ್ತನಿಗೆ ಅನುಗ್ರಹಿಸಬಲ್ಲನು. ಅವನು ಎಲ್ಲರ ಸ್ನೇಹಿತ. ತನ್ನ ಭಕ್ತನಲ್ಲಿ ಅವನಿಗೆ ವಿಶೇಷ ಒಲವುಂಟು. ಈ ಐಹಿಕ ಪ್ರಕೃತಿಯ ಮತ್ತು ಎಲ್ಲ ಜೀವಿಗಳ ನಿಯಂತ್ರಕನೂ ಅವನೇ. ಅನಂತವಾದ ಕಾಲವನ್ನು ನಿಯಂತ್ರಿಸುವವನು ಅವನೇ. ಎಲ್ಲ ಸಿರಿಗಳು ಮತ್ತು ಶಕ್ತಿಗಳು ಅವನಲ್ಲಿ ತುಂಬಿ ತುಳುಕುತ್ತಿರುತ್ತವೆ. ದೇವೋತ್ತಮ ಪರಮ ಪುರುಷನು ಭಕ್ತನಿಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಳ್ಳುವನು. ಅವನನ್ನು ತಿಳಿಯದವನು ಮಾಯೆಗೆ ಒಳಗಾಗಿರುತ್ತಾನೆ. ಅಂತಹವನು ಭಕ್ತನಾಗುವುದಿಲ್ಲ, ಮಾಯೆಯ ಸೇವಕನಾಗುತ್ತಾನೆ. ಆದರೆ ಅರ್ಜುನನು ದೇವೋತ್ತಮ ಪರಮ ಪುರುಷನಿಂದ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಎಲ್ಲ ಮಾಯೆಯಿಂದ ಮುಕ್ತನಾದನು. ಕೃಷ್ಣನು ತನ್ನ ಸ್ನೇಹಿತ ಮಾತ್ರವಲ್ಲ, ಅವನು ಸ್ವತಃ ದೇವೋತ್ತಮ ಪರಮ ಪುರುಷ ಎಂದು ಅರ್ಥವಾಯಿತು. ಅವನು ಕೃಷ್ಣನನ್ನು ವಾಸ್ತವವಾಗಿ ತಿಳಿದುಕೊಂಡನು. ಆದ್ದರಿಂದ
ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದೆಂದರೆ ಕೃಷ್ಣನನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಳ್ಳುವುದು. ಮನುಷ್ಯನು ಪೂರ್ಣ ಜ್ಞಾನಿಯಾದಾಗ ಅವನು ಸಹಜವಾಗಿಯೇ ಕೃಷ್ಣನಿಗೆ ಶರಣಾಗತನಾಗುತ್ತಾನೆ. ಅನಗತ್ಯವಾದ ಜನಸಂಖ್ಯೆಯ ಹೆಚ್ಚಳವನ್ನು ಕಡಿಮೆ ಮಾಡುವುದೇ ಕೃಷ್ಣನ ಯೋಜನೆ ಎನ್ನುವುದು ಅರ್ಜುನನು ಅರ್ಥ ಮಾಡಿಕೊಂಡಾಗ ಕೃಷ್ಣನ ಅಪೇಕ್ಷೆಯಂತೆ ಯುದ್ಧ ಮಾಡಲು ಒಪ್ಪಿಕೊಂಡನು. ದೇವೋತ್ತಮ ಪರಮಪುರುಷನ ಅಪ್ಪಣೆಯಂತೆ ಯುದ್ಧ ಮಾಡಲು ಅವನು ತನ್ನ ಆಯುಧಗಳಾದ ಬಿಲ್ಲು ಬಾಣಗಳನ್ನು ಮತ್ತೆ ಎತ್ತಿಕೊಂಡನು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.